Hello friends, welcome to my YouTube channel Rajani Roshan with Kannada vlogs. Friends, ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಶಾಪಿಂಗ್ ಮಾಡೋಕ್ಕಿದ್ದೆ, ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಭಾವನ ಮಗಂದು ನಾಮಕರಣ ಇದೆ ಸಂಡೇ, ಸೊ ಆ ಪರ್ಪಸ್ಸಿಗೆ ನಾನು ಮತ್ತು ಅತ್ತೆ ಹೋಗಿ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಈಗ ಅವರಿಂದ ಬಂದರು, ಈಗ ನಾನು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತೇಳಿ ಈ ಪುಟ್ಟ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ನನ್ನ ಜೊತೆಯಲ್ಲಿ. ಫ್ರೆಂಡ್ಸ್, ನಾವೊಂದು ಮೈಸೂರಿಂದ ಹೊಸದಾಗಿ ಒಂದು ಲ್ಯಾಬ್ ಮರಿ ತಂದ್ವಿ. ಸೊ ಅದಕ್ಕೆ ಈಗ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋತ್ತಿಗೆ ಏನೇನಾದರೂ ತಿನ್ನತ್ತೆ ಅಂತೇಳಿ ಒಂದು ಮಾಸ್ಕ್ ತೊಗೊಳ್ಳೋಣ ಅಂತೇಳಿ ಪೆಟ್ ಶಾಪಿಗೆ ಬಂದ್ವಿ ಫ್ರೆಂಡ್ಸ್. ಈಗ ತೊಗೊಂಡು ನಾವು ಹೊರಡ್ತಾ ಇದ್ದೀವಿ ಈಗ ಮೂಡಿಗೆರೆಗೆ. ಆ ಕಡೆಯಿಂದ ಬರುತ್ತೆ, ತೊಗೊಂಡೋಗೋಕ್ಕಾಗಲ್ಲ ಅಂತೇಳಿ ಈ ಕಡೆಯಿಂದ ಹೋಗ್ತಾನೆ ನಾವು ತೊಗೊಂಡು ಹೋದ್ವಿ. ನಾವೀಗ ಮೂಡಿಗೆರೆಗೆ ಹೋಗಿ ಸ್ವಲ್ಪ ಶಾಪಿಂಗ್, ಗೋಲ್ಡ್ ಶಾಪ್ ಮತ್ತು ಹಾಗೆ ಬಟ್ಟೆ ಎಲ್ಲ ತೊಗೊಳಕ್ಕಿದೆ. ಸೊ ಈಗ ನಾವು ಇಲ್ಲಿಂದ ಮೂಡಿಗೆರೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಗೋಲ್ಡ್ ಶಾಪಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಗೊತ್ತಿಲ್ಲ ಎಷ್ಟಾಗುತ್ತೆ ಏನಂತೇಳಿ ಒಂದು ಬಜೆಟ್ ಇಟ್ಕೊಂಡು ನಾನು ಮತ್ತು ಅತ್ತೆ ಬಂದಿದ್ದೀವಿ. ಬೇಬಿಗೆ ಒಂದು ಬ್ರೇಸ್ಲೆಟ್ ತೊಗೊಳ್ಳೋಣ ಅಂಥೇಳಿ. ಚಿನ್ನದ ರೇಟ್ ಕೇಳಿದ ಕೂಡಲೇ ಸ್ವಲ್ಪ ತಲೆ ತಿರುಗ್ದಂಗೆ ಆಗೋಯ್ತು. ಈ ದಿನೇ ಹೆಚ್ಚಾಗ್ತಿದೆ ಬಿಟ್ಟರೆ ಕಡಿಮೆನೇ ಆಗ್ತಾಯಿಲ್ಲ ಫ್ರೆಂಡ್ಸ್ ಗೋಲ್ಡ್ ರೇಟು. ಮಿಡಲ್ ಕ್ಲಾಸ್ ಅವರು ಗೋಲ್ಡನ್ನ ಹೇಗೆ ಪರ್ಚೇಸ್ ಮಾಡ್ತಾರೆ ಏನು ಅಂತೇಳಿ ನನಗಂತೂ ತುಂಬ ಭಯ ಆಗುತ್ತೆ. ಯಾಕೆಂದರೆ ನಾವು ಒಂದು ಮಿಡಲ್ ಕ್ಲಾಸ್ ಆಗಿ ಒಂದು ಸಣ್ಣ ಗ್ರಾಮಲ್ಲೂ ತೊಗೊಳೋಕ್ಕೂ ಒಂದು ಚಿಕ್ಕ ಅಂದರೆ ಒಂದು 2-3 ಗ್ರಾಮ್ ತೊಗೊಳೋಕೆ ಹೋದ್ರೂ ನಮಗೆ ಭಯ ಆಗುತ್ತೆ. ಆ ಥರ ರೇಟ್ ಆಗಿಬಿಟ್ಟಿದೆ. ಅದೇ ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ನೋಡಿದ್ರೆ ಒಂದು 25,000 ರೂಪಾಯಿಗೆ ಅರೌಂಡ್ ಒಂದು 5 ಗ್ರಾಮ್ 6 ಗ್ರಾಮ್ ಚಿನ್ನ ಬರ್ತಿತ್ತು. ಈಗ ನೋಡಿದ್ರೆ 3 ಗ್ರಾಮಿಗೆ ಬಂದಿದೆ. ಏನು ಚಿನ್ನ ತಗೊಳ್ಳೋದು ಏನಂತ ಗೊತ್ತಿಲ್ಲ. ಬಟ್ ಒಂದು ನುಡಿ ಮಾತು ಅಂತಲೇ ಹೇಳ್ಬೋದು, ನುಡಿ ಮುತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಚಿನ್ನಕ್ಕೆ ಹಾಕಿದ್ದು ದುಡ್ಡು ಆ್ಯಂಡ್ ಭೂಮಿಗೆ ಹಾಕಿದ ದುಡ್ಡಿಗೂ ಮೋಸ ಇಲ್ಲ ಅನ್ನೋದು ಪಕ್ಕ ಅಂತ ಅನಿಸ್ತು. ಯಾಕೆಂದರೆ ದಿನೇ ಭೂಮಿಗೂ ರೇಟ್ ಜಾಸ್ತಿ ಆಗುತ್ತೆ, ಹಾಗೆಯೇ ಚಿನ್ನಕ್ಕೂ ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಅಂತೂ ಕಮ್ಮಿ ಅಂತೂ ಆಗಲ್ಲ. ಸೊ ಅದಕ್ಕೆ ಯಾರಾದರೂ ಫ್ಯೂಚರ್ಗೆ ಏನಾದ್ರು ಇನ್ವೆಸ್ಟ್ ಮಾಡಬೇಕು ಅಂತ ಇನ್ ಕೇಸ್ ಇತ್ತು ಅಂದರೆ ದಯವಿಟ್ಟು ಭೂಮಿಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸೇಫರ್ ಸೈಡು, ಒಂದು ಕಷ್ಟಕ್ಕೂ ಆಗುತ್ತೆ ಆ್ಯಂಡ್ ನಮಗೊಂದು ಪ್ರೆಸ್ಟೀಜ್ ಅಂತಲೂ ಹೇಳ್ಬೋದು ಗೋಲ್ಡು ಆಬ್ವಿಯಸ್ಲಿ. ಸೊ 2 ಪರ್ಪಸ್ಸಿಗೂ ಆಗುತ್ತೆ. ಸೊ ಆ ಇದರಲ್ಲಿ ನಾವು ಹೇಳ್ತಾ ಇದ್ವಿ, ನೋಡ್ತಾ ಇದ್ವಿ ಫ್ರೆಂಡ್ಸ್. ಮಗುಗೆ ಬ್ರೇಸ್ಲೆಟು ಅದು ನಂದು ಸಿಸ್ಟರಿಂದ 2 ಪ್ಯಾಟ್ರನ್ ಕಳಿಸಿದ್ರು. ಆ ಪ್ಯಾಟ್ರನ್ನಲ್ಲೇ ನೋಡ್ತಾ ಇದ್ದೀವಿ. ಬಟ್ ಆ ಪ್ಯಾಟ್ರನ್ನು ಸಿಕ್ಕಲಿಲ್ಲ. ಬಟ್ ಅದ್ರ ರಿಲೇಟೆಡಲ್ಲೇ ಒಂದು ಸಿಕ್ತು. ಅದನ್ನು ಫೈನಲ್ ಮಾಡೋಣ ಅಂಥೇಳಿ ನಾನು ಅದನ್ನ ಕಸಿನ್ಗೆ ಫೋಟೋ ಕಳಿಸಿದ್ದೀನಿ. ಅದು ರಿಪ್ಲೈ ಬಂದ ಕೂಡಲೇ ಫೈನಲ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಇದೆ. ಸೊ ಡಿಸೈನ್ ಅಂತೂ ಚೆನ್ನಾಗಿದೆ. ರೆಗ್ಯುಲರ್ ಚಿನ್ನದಲ್ಲೂ ಇದೆ, 916ಅಲ್ಲೂ ಇದೆ. ಬಟ್ ರೆಗ್ಯುಲರಲ್ಲಿ ಏನಂದರೆ ಅದು ರೇಟು ಜಾಸ್ತಿ ಆದರೂ ಕಮ್ಮಿ ಆದರೂ ಅದೇನು ಅಪ್ಲಿಕೇಬಲ್ ಆಗಲ್ಲ. ಬಟ್ 916 ತೊಗೊಂಡ್ರೆ ಪ್ರೆಸೆಂಟ್ ರೇಟ್ ಏನಿರುತ್ತೆ ಆ ರೇಟಿಗೆ ಅದನ್ನು ನಾವು ರೀಸೇಲ್ ಮಾಡ್ಕೊಬೋದು. ಆ ಪರ್ಪಸ್ಸಿಗೆ ನಾವು 916ಗೆ ಹೋಗ್ತಾ ಇದ್ದೀವಿ. ಬಟ್ 916ಅಲ್ಲಿ ತುಂಬ ಡಿಸೈನ್ಸ್ ಇದೆ, ಲೈಟ್ ವೆಯ್ಟು ಇದೆ. ಬಟ್ ನಮಗೆ ಬೇಕಾಗಿರೋ ಡಿಸೈನಲ್ಲಿ ಕೆಲವೊಂದು ರಿಲೇಟೆಡ್ ಆಗಿತ್ತು ಫ್ರೆಂಡ್ಸ್. ನೀವು ನೋಡ್ಬೋದು, ಈ ಕಡೆಯಿಂದ ಫಸ್ಟ್ ಒನ್ ಕಾಣಿಸಿದೆಯಲ್ಲ, ನಾವು ಅದನ್ನು ಪರ್ಚೇಸ್ ಮಾಡಿದ್ವಿ. ಯಾಕೆಂದರೆ ಪಾಪು ಕೈಗೆ ಚೆನ್ನಾಗಿ ಕಾಣಿಸ್ಬೋದು. ಮಧ್ಯದಲ್ಲಿ ಒಂದು ಟೈ ಬಂದಂಗಿತ್ತು, ಆ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾವು ಫೈನಲಿ ಡಿಸೈಡ್ ಆದ್ವಿ. ಏನೇ ಡಿಸೈಡ್ ಆದ್ರೂ ಫ್ರೆಂಡ್ಸ್, ಲಾಸ್ಟ್ ಅಂಗಡಿಯಿಂದ ಈಚೆ ಬರೋ ತನಕನೂ ಇದು ಬೇಡ ಅದು ಬೇಕು, ಅದು ಬೇಡ ಇದು ಬೇಕಂತ ಒಂದು ಕನ್ಫ್ಯೂಷನ್ ಮೈಂಡಲ್ಲೇ ಇದ್ವಿ. ಬಿಟ್ಟರೆ ಸಡನ್ನಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ನಾವು ಏನೇ ಈವನ್ ಬಟ್ಟೆಗೆ ಹೋದ್ರೂ ಅಷ್ಟೇ, ಅಥವಾ ಮಕ್ಕಳಿಗೆ ಸ್ಲಿಪ್ಪರ್ ತೊಗೊಳೋಕೆ ಹೋದ್ರೂ ಅಷ್ಟೇ, ಇದು ಬೇಕಾ ಅದು ಬೇಕಾ ಅಂತೇಳಿ ಒಂದು ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತೀವಿ. ನಮ್ಮ ಅತ್ತೆಗೆ ಒಂದು ಸೆಲೆಕ್ಟ್ ಮಾಡಿ ತೋರಿಸಿದ್ರೆ, ಇಲ್ಲ ಇದು ನೋಡು ರಜನಿ ಹೇಗಿದೆ ಅಂತೇಳಿ ಹೇಳ್ತಾಯಿದ್ರು. ಅಷ್ಟರಲ್ಲಿ ಒಂದು 4ನ ಚೂಸ್ ಮಾಡಿ ಇಟ್ಟಿದ್ದೀವಿ. ನಮ್ಮ ಸಿಸ್ಟರಿಂದಾಗಿ ಫೋಟೋ ತೆಗೆದು ಕಳ್ಸೋಣ, ಯಾವುದಾದ್ರೂ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ. ಬಟ್ ಅವ್ರದ್ದು ರಿಪ್ಲೈ ಲೇಟ್ ಆಯಿತು ಅಂತೇಳಿ ನಾವೇ ಒಂದು ಚೂಸ್ ಮಾಡಿಕೊಂಡು ಹೋದ್ವಿ. ಈ ಕಡೆಯಿಂದ ಸೆಕೆಂಡ್ ಒನ್ ನಾವು ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್. ಅದು ಮಗು ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತೇಳಿ ಒಂದು ಇಮ್ಯಾಜಿನೇಷನಲ್ಲಿ ತೊಗೊಂಡಿದ್ದೀವಿ. ಹೋಪ್ಫುಲ್ಲಿ ಅದು ಚೆನ್ನಾಗಿ ಕಾಣಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಈಗ ನಾವು ಅಲ್ಲಿಂದ ಮುಂದೆ ನಮ್ಮದು ಶಾಪಿಂಗ್ ಇದೆ, ಬಟ್ಟೆ ಎಲ್ಲ ತೊಗೊಳಕ್ಕಿದೆ ಬೇಬಿಗೆ, ಅಲ್ಲಿಗೆ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಹಾಗೆಯೇ ಅಮ್ಮ ಕುಕ್ಕರ್ ಕ್ಯಾಪ್ದೆಲ್ಲ ಸ್ವಲ್ಪ ವಿಷಲು ಆಗಲ್ಲ, ಲೀಕ್ ಆಗುತ್ತೆ, ಅದನ್ನು ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ದೆಲ್ಲ ಕ್ಯಾಪೆಲ್ಲ ತೊಗೊಂಡು ಬಂದಿದ್ರು. ಬಟ್ ನಾವು ಬಂದು ನೋಡಿದ್ರೆ ನಾವು ಮಧ್ಯಾಹ್ನ ಟೈಮ್ ನಮಾಜ್ ಟೈಮಲ್ಲ,
ಸೊ ಎಲ್ಲ ಅಲ್ಲಿ ಹೋಗಿಬಿಟ್ಟಿದ್ರು. ಆ ಅಂಗಡಿ ಎಲ್ಲ ಕೆಲವೊಂದು ಕ್ಲೋಸ್ ಆಗಿದ್ದು, ಕೆಲವೊಂದು ಓಪನ್ ಇದ್ರೂ ಬಟ್ ಯಾರೂ ಇರಲಿಲ್ಲ. ಮತ್ತು ನಾವು ಬಟ್ಟೆ ತೊಗೊಂಡು ಬಂದು ನಂತರ ಬರೋಣ ಅಂಥೇಳಿ ನಮ್ಮ ಅತ್ತೆನ ಕರ್ಕೊಂಡು ಹೋದ್ವಿ. ಆ್ಯಂಡ್ ಹಂಗೆ ಮುಂದೆ ಹೋದ್ರೆ ಇನ್ನೊಂದು ಶಾಪ್ ಇರ್ಬೋದು, ಅಲ್ಲಿಗೆ ಹೋಗಿ ನೋಡೋಣ ಅಂಥೇಳಿ ಹೋಗ್ತಾಯಿದ್ವಿ. ಬಟ್ ಅದನ್ನು ಸಹ ಕ್ಲೋಸ್ ಇತ್ತು, ಯಾಕೆಂದರೆ ಎಲ್ಲ ಮುಸ್ಲಿಮ್ಸ್ ಅವರೆಲ್ಲ ನಮಾಜಿಗೆ ಹೋಗಿದ್ರು. ಸೊ ಅರ್ಧಗೆ ಇನ್ನು ಟೈಮ್ ವೇಸ್ಟ್ ಮಾಡಿಕೊಂಡು ಕೂತ್ರೆ ಇದು ಮಕ್ಕಳೆಲ್ಲ ಬಂದುಬಿಡ್ತಾರೆ. ಸರಿ ಬನ್ನಿ ನಾವು ಬಟ್ಟೆ ತರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬಟ್ಟೆ ಶಾಪಿಂಗಿಗೆ ಹೋದ್ವಿ ಫ್ರೆಂಡ್ಸ್. ಎಲ್ಲ ಶಾಪಿಂಗ್ ಮಾಡ್ತಾ ಮುಗಿಯೋತ್ತಿಗೆ ಕರೆಕ್ಟಾಗಿ 3:30 ಆಗ್ತಾಯಿತ್ತು. ಇಲ್ಲಿ ಅಮ್ಮನಿಗೆ ಬೇರೆ ನಾಯಿ ಬಿಟ್ಟು ಬಂದಿದ್ದೀನಿ ಏನು ಆಗಿ ಅಂತ ಅವರಿಗೆ ನಾಯಿ ಚಿಂತೆ ಆಗ್ತಿತ್ತು. ನನಗೆ ಅಲ್ಲಿ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಮತ್ತು ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು. ಬೇಗ ಮುಗಿಸು ಊಟಕ್ಕೆ ಹೋಗೋಣ ಹಾಗೆ ಅಂತ ಹೇಳಿ ಇಲ್ಲಿ ಹಸ್ಬೆಂಡ್ ಬೇರೆ ಫೋನ್ ಬರ್ತಿತ್ತು, ಏನು ಅತ್ತೆ ಸೊಸೆ ಇಡೀ ಮೂಡಿಗೆರೇನು ತೊಗೊಂಡು ಬರೋಂಗಿದ್ದೀರಾ ಹಾಗೆ ಅಂತ ಅವ್ರು ಬೇರೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಾಯಿದ್ರು, ಬೇಗ ಹೊರ್ಟು ಬನ್ನಿ ಹಾಗೆ ಅಂತ ಹೇಳಿ. ಈಗ ಫೈನಲಿ ನಾವು ಸ್ವಲ್ಪ ಮನೆಗೆ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲ ಬೇಕಿತ್ತು ಅಂತೇಳಿ ಅಮ್ಮ ಹೇಳ್ತಾಯಿದ್ರು. ಸೊ ಅದನ್ನು ಪರ್ಚೇಸ್ ಮಾಡೋಣ ಅಂಥೇಳಿ ಬಂದ್ವಿ. ಬೆಡ್ಶೀಟಿಗೆ ತೊಗೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸ್. ಮತ್ತು ನಾನು ಒಂದು ತೊಗೊಂಡೆ. ಕಾಟನ್ ವೈಸಲ್ಲಿ ಎಲ್ಲ ತುಂಬ ಚೆಂದ ಆಯಿತು. ಅದರಲ್ಲಿ ಅಮ್ಮ ಒಂದು 3-4 ತೊಗೊಂಡ್ರು, ಮತ್ತು ಪಿಲ್ಲೋಸ್ಗಳೆಲ್ಲ ತೊಗೊಂಡ್ರು. ನಮಗೆ ಎಲ್ಲ ನೋಡಿದ್ರೆ ಏನೋ ಕಾರ್ ತೊಗೊಂಡು ಬಂದಿರಬೇಕು ಹಾಗೆ ಅಂತೇಳಿ. ಬಟ್ ನಮ್ಮ ಪರ್ಚೇಸು ಲಾರಿಗೆ ತುಂಬಿಸ್ಕೊಂಡು ಹೋಗೋ ಲೆವೆಲಲ್ಲಿ ಇತ್ತು, ಅಷ್ಟು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಗಾಡೀಲಂತೂ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಸೊ ಅದೆಲ್ಲ ತೊಗೊಂಡು ಹೇಗೋ ಸರ್ಕಸ್ ಮಾಡಿ ಮನೆಗೆ ಬಂದು ವೆಲ್ಕಮ್ ಬ್ಯಾಕ್. ಶಾಪಿಂಗ್ ಹೋಗಿದ್ವಿ, ಗೋಲ್ಡ್ ಪರ್ಚೇಸ್ ಮಾಡಿದ್ವಿ, ಮತ್ತು ಸ್ವಲ್ಪ ಪಾಪು ಬಟ್ಟೆ ತೊಗೊಂಡ್ವಿ. ಆ್ಯಂಡ್ ಅಮ್ಮ ಮನೆಗೆ ಅಂತೇಳಿ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲ ತೊಗೊಂಡ್ರು. ಸೊ ಅದೆಲ್ಲ ಶಾಪಿಂಗ್ ಮಾಡೋದಕ್ಕೆ ಸುಸ್ತಾಯಿತು. ಒಂದು ಸಲ ಹೆವಿ ಲಗೇಜ್ ಆಯಿತು, ಒಂದು ಸಲ ಮನೆಗೆ ರೀಚ್ ಆಗಿಬಿಡೋಣ ಅಂತ ಅನಿಸ್ತು. ಹಾಗಾಗಿ ನಾನು ಬಟ್ಟೆದು ಏನು ಶಾಪಿಂಗ್ ಮಾಡಿದ್ವಿ ಅಂತ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಲೇಟ್ ಬೇರೆ ಆಯ್ತಲ್ಲ, ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾವು ಬೇಗ ಮುಗಿಸ್ಬಂದ್ವಿ. ಹಾಗೂ ಬರೋದಿಗೆ 3 o'clock ಆಯಿತು. ಸೊ ನಾನು ಅರ್ಧಂಬರ್ಧ ಶಾಪಿಂಗ್ ವಿಡಿಯೋ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಬೈಕೋಬೇಡಿ. ನೆಕ್ಸ್ಟು ನಾನು ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ಹೇಗಿರುತ್ತೆ ಅದೊಂದು ಶಾಪಿಂಗ್ ಟೈಮ್ ಅಂತೇಳಿ ಅದನ್ನು ಕ್ಲಿಯರಾಗಿ ಫುಲ್ ವೀಡಿಯೋ ಮಾಡ್ತೀನಿ. ಸೊ ಈ ಟೈಮ್ಗೆ ಎಕ್ಸ್ಕ್ಯೂಸ್ ಇರಲಿ. ನಾನೀಗ ನನ್ನ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್. ನಾನು ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಓಕೆ. ಆ್ಯಂಡ್ ಇನ್ನೂ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಏನಾದರೂ ಪಾಯಿಂಟ್ಸ್ ಇದ್ದರೆ ಕಮೆಂಟ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ ತಿಳಿಸಿ. ನಾನು ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನಗೆ ಒಂದು ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ. ಓಕೆನಾ ಗೈಸ್? ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ. ಬಾಯ್. ಸ್ಟೇ ಟ್ಯೂನ್.